ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಮಾರ್ನಿಂಗ್ ಇಂದ ವ್ಲಾಗ್ ನ ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು. ವೆದರು ಅಷ್ಟೇ, ಹಾಗೆ ಇಲ್ಲಿ ನೇಚರು ಅಷ್ಟೇ ಸೂಪರ್ ಆಗಿರುತ್ತೆ. ಯಾವಾಗಾದ್ರೂ ಬರಲಿ, ನಾನು ಫಸ್ಟ್ ಮೇಲೆ ಬಂದ್ಬಿಡ್ತೀನಿ ಎದ್ದ ತಕ್ಷಣ. ಏನಕ್ಕೆ ಅಂದ್ರೆ ಇಲ್ಲಿನ ವೆದರ್ಗೆ ನಾನು ಯಾವಾಗ್ಲೂ ಹೇಳ್ತಾನೆ ಇರ್ತೀನಲ್ವಾ, ಹಳ್ಳಿ ವಾತಾವರಣನೇ ಅಂತ. ಸೊ ಅದು ಬಿಟ್ಟು ಇನ್ನೇನಂದ್ರೆ ನೇಚರ್ ಮಧ್ಯೆ ಇರಬೇಕು ಅಂದ್ರೆ ಹಳ್ಳಿಗಳಿಗೆ ಬರಬೇಕು. ಸೊ ಆ ಸೌಂಡ್ಸ್ ಎಲ್ಲ ನಿಮಗೆ ಕೇಳಿಸ್ತಾ ಇದೆಯಲ್ವಾ. ಸೊ ನೋಡಿ, ಫುಲ್ಲು ಈ ಕಡೆ ಎಲ್ಲ ಮರಗಳೇ, ಸುತ್ತು ಮರ ಇರುತ್ತೆ ಗೈಸ್ ಇಲ್ಲಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಸನ್ರೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ತೋರಿಸ್ತೀನಿ ನಾನು ನಿಮಗೂ ಕೂಡ. ತುಂಬಾ ಚೆನ್ನಾಗಿದೆ. ಒಂದು 5 ನಿಮಿಷ ಸೈಲೆಂಟ್ ಆಗಿ ಇದ್ದು ಹೋದ್ರೆ ಸಾಕು, ಒಂಥರ ಪೀಸ್ ಆಗಿರ್ತೀವಿ ಡೇ ಫುಲ್ಲು ಈ ಕಡೆ ಎಲ್ಲ. ಗೈಸ್ ಇವಾಗ ಬಂದು ಟೀ ಕುಡ್ದಿದ್ದಾಯ್ತು. ಮಕ್ಳೆಲ್ಲಾರು ಟೀ ಕುಡಿತಾ ಇದ್ದಾರೆ. ಮಲ್ಗೆ ತಗೊಂಡ್ ಬಂದಿಟ್ಟಿದ್ರು, ಕಟ್ಟೋದ್ ಮರ್ದೋಗಿದ್ವಿ. ಸೊ ಅದಕ್ಕೆ ಇವಾಗ ಮಲ್ಗೆವನ್ನ ಕಟ್ಟೋ ಕೆಲ್ಸ ಶುರು. ಇವಾಗ ಇಬ್ರು ಸೇರ್ಕೊಂಡು ಈ ಮಲ್ಗೆವನ್ನೆಲ್ಲ ಕಟ್ಟಿ ಮುಗಿಸ್ಬೇಕು ಗೈಸ್. ಅದೇ ನಮ್ದು ಇರೋ ಕೆಲ್ಸ. ನಮ್ಮಿಬ್ಬರದು ಮಾತ್ರ ಇವಾಗ. ಆಮೇಲೆ ಏನ್ ಮಾಡ್ತೀವಿ. ಓಕೆ ಗೈಸ್, ಹೂವು ಎಲ್ಲ ಕಟ್ಬಿಟ್ಟು ಆಮೇಲೆ ಸಿಗೋಣ. ನಾವು ಹೂವು ಎಲ್ಲ ಕಟ್ಟೋ ಅಷ್ಟರಲ್ಲಿ ನೈಟೇ ಒಬ್ಬಟ್ಟು ಸುಟ್ಟಿದ್ವಿ. ಅದಕ್ಕೆ ಪಾನಕ ಮಾಡಿ ಅನ್ನ ರಸ ಕೂಡ ಮಾಡಿದ್ರು ನಮ್ಮತ್ತೆ. ಸೊ ಅದಕ್ಕೆ ಒಂದು ಬ್ಯಾಟಿಂಗ್ ಮಾಡಿಬಿಡೋಣ, ಆಮೇಲೆ ಬೇಕಾದ್ರೆ ನಿಧಾನಕ್ಕೆ ಇನ್ನು ಸ್ವಲ್ಪ ಹೂವು ಇದೆ ಕಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಊಟ ಮಾಡೋಕ್ಕೆ ಕೂತ್ಕೊಬಿಟ್ಟೆ. ಅದರಲ್ಲೂ ಮಕ್ಳಿಗೂ ತಿನ್ನಿಸ್ಬೇಕಿತ್ತಲ್ವ, ಅದಕ್ಕೆ. ಅದಾದಮೇಲೆ ಹೂವು ಎಲ್ಲ ಕಟ್ಬಿಟ್ಟು ಬಂದ್ವಿ. ಬಂದ ತಕ್ಷಣ ನನ್ನ ಮಗ ಸ್ನಾನ ಮಾಡ್ಕೋಬೇಕಿತ್ತು. ಸೊ ಅದಕ್ಕೆ ಎಲ್ಲರಿಗೂ ಒಂದು ಕಡೆಯಿಂದ ತಣ್ಣೀರು ಸ್ನಾನ ಮಾಡಿಸ್ಬಿಟ್ವಿ ಇವತ್ತು. ಸೊ ಟವಲ್ ಈ ರೀತಿ ಕಟ್ಟಿದರೆ ನಾನು ಹುಡುಗಿ ಥರ ಕಾಣಿಸ್ತೀನಿ ತಗಿ ಅಂತ ಇದ್ದಾನೆ. ಆಮೇಲೆ ನಮ್ಮಮ್ಮ ಬಂದರು ಗೈಸ್, ಪಡ ಅಂತ ಓಡಿ ಬಂದರು. ಆಮೇಲೆ ಏನಂತಿಗೆ ಹಿಂಗೋಡಿ ಹೋಗ್ತಾ ಇದ್ದಾರೆ ಅಂದರೆ ಅಲ್ಲಿ ಕುರಿ ಹೊಡಿತಾ ಇದ್ರಂತೆ. ಸೊ ಅದನ್ನು ನೋಡೋಕ್ಕೋಸ್ಕರ ಓಡಿ ಹೋಗ್ತಾ ಇದ್ರು. ಅಷ್ಟರಲ್ಲಿ ನಮ್ಮ ಅತ್ತೆ ಕೂಡ ಎಲ್ಲ ದೀಪಗಳಿಗೆ ರೆಡಿ ಮಾಡ್ಕೊಳ್ತಾ ಇದ್ರು, ಪೂಜೆಗಳಿಗೆಲ್ಲೂ. ಈಗ ತಂಬಿಟ್ಟು ದೀಪಗಳನ್ನೆಲ್ಲ ತಗೊಂಡೋಗಿ ದೇವ್ರಿಗೆ ಬೆಳಗ್ಬೇಕಿತ್ತು. ಸೊ ದೇವ್ರುಗಳನ್ನೆಲ್ಲ ನೋಡಿ ಈ ರೀತಿ ಸಾಲಾಗಿ ಇಟ್ಬಿಟ್ಟಿದ್ರು. ಎಲ್ಲ ದೇವ್ರ ಹತ್ರನೂ ಪೂಜೆ ಮಾಡ್ಕೊಡೋಕ್ಕೆ ಅಂತ ಇಟ್ಟಿದ್ರು. ಸೊ ಅವ್ರ ಕೈಯಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಗೈಸ್ ಇವಾಗ ನಾನ್ ತೋರಿಸ್ತಾ ಇರೋದು ನಮ್ ತಾತ ಅವ್ರದ್ದು ಹಳೆ ಮನೆ. ನಾವೆಲ್ಲಾನು ಇಲ್ಲೇನೆ ಬೆಳೆದಿದ್ದು. ಮಾಮೂಲಿ ಸಾಕಿನ್ರ ಪುಟ್ನಾಗ ನಾವೆಲ್ಲ ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ ಗೈಸ್. ಇವರು ನಮ್ ಚಿಕ್ಕಮ್ಮ. ಸೊ ನೀವ್ ಈ ಕಡೆ ಎಲ್ಲ ಫುಲ್ ನೋಡ್ತಾ ಇರ್ಬೋದು. ಹಸುಗಳನ್ನ ಇವಾಗ್ಲೂ ಕಟ್ಟಾಕ್ತಾರೆ. ಆವಾಗ್ಲಿಂದ ಅಷ್ಟೇ ಇದೆಲ್ಲ ಫುಲ್ ಹಸುಗಳ ಮನೆ ಇಟ್ಟಿದ್ದು. ಇದು ವಾಶ್ರೂಮ್ ಇತ್ತು. ಈ ಫುಲ್ ಇಲ್ಲಿ ಏನಿದೆಲ್ವಾ ಒಳಗಡೆಗೆ ವಾಶ್ರೂಮ್ ಇತ್ತು. ಆಮೇಲೆ ಕಾಲದಲ್ಲಿ ರಾಗಿ ಕಣವೆ ಎಲ್ಲ ಸ್ಟೋರ್ ಮಾಡ್ತಾ ಇದ್ರಲ್ವಾ. ಸೊ ಅದು ಒಳಗಡೆ ಸ್ಟೋರ್ ಮಾಡ್ತಾ ಇದ್ದು. ಅದಿನ್ನು ಹಾಗೆ ಬೀಳ್ಸಿಲ್ಲ. ಸೊ ಇದೆಲ್ಲ ಹಸು ಮನೆ ಮತ್ತೆ ಖಾಲಿ ಈ ತರ ಏನಾನು ಆಗ್ಲೂನು ಇದೇ ತರ ಇತ್ತು. ಇವಾಗ ಈ ಕಡೆ ಗೊರ್ಲಕಟ್ಟೆ ಸೌಂಡ್ ಇದು ಯಾವ್ಲೇನೆ ಮೆಕ್ಕನೆ ಕಟ್ಟೆ ಕುರಿ ಮನೆ. ಇಲ್ಲೆಲ್ಲ ಇದು ಕುರಿ ಮನೆ, ಹಸು ಮನೆ ಆಗ್ಲೂನು. ಸೊ ಆಮೇಲೆ ಇದು ಎಂಟ್ರೆನ್ಸ್ ಒಳಗಡೆಗೆ. ಇದು ಒಳಗಡೆಗೆ ಎಂಟ್ರೆನ್ಸ್ ಗೈಸ್, ಮನೆ ಒಳಗಡೆಗೆ. ಇವಳು ಇದ್ರಲ್ಲಿ ಜೀವಿಸಿದಾಳೆ ಗೈಸ್ ಆಕ್ಚುಲಿ. ಯಾಕಂದ್ರೆ ಇವಳು ಇಲ್ಲಿ ಹುಟ್ಟಿದ್ಮೇಲೆ ಇಟ್ಲು ಪಟ್ಕೊಂಡ್ರಿದ್ದ ಇಟ್ಲೇನೆ. ಇವಳು ಆಕ್ಚುಲಿ ಇಲ್ಲೇ ಬೆಳೆದಿದ್ದು ಎಲ್ಲಾನು. ಸೊ ಇವಳಿಗೆ ಈ ಮನೇಲಿ ತುಂಬಾ ಮೆಮೊರೀಸ್ ಇರುತ್ತೆ ನಮ್ಮೆಲ್ಲರಿಗೂ. ನಾವಾದ್ರೆ ಸುಮ್ನೆ ಸಮ್ಮರ್ ಲೀವ್ಸ್ ಆತರ ಬರ್ತಾ ಇದ್ವಿ. ಇವಳು ಇಲ್ಲೇ ಕಿಚನ್ ಅಲ್ಲಿ ಅಡಿಗೆ ಮಾಡಿರೋದು, ಆ ರೂಮ್ ಅಲ್ಲಿ ಹೋಗಿ ಬಿದ್ಕೊಂಡಿರ್ತಾಳೆ. ಎಲ್ಲರೂ ಇಲ್ಲೇ ಬಿದ್ಕೊಳ್ತಾ ನಾವ್ ಇಲ್ಲೇ ಮಲಗ್ತಾ ಇದ್ವಿ ಗೈಸ್ ಬಂದಾಗ್ಲೆಲ್ಲ. ಇಲ್ಲೇ ನೋಡಿ, ನಮಗ್ ಗೊತ್ತಿಲ್ಲ ಆಕ್ಚುಲಿ ಮಳೆ ಬಂದಾಗೆಲ್ಲ ಏನ್ ಸೋರ್ತಾ ಇತ್ತು ಏನಂತ. ಅಲ್ಲೆಲ್ಲಾನು ಮೇಲೆ ಅದು ಸಾರಿ, ಇದು ಆಗಿನ ಕಾಲದ ಹಂಚಿನ ಮನೆ ಅಲ್ವಾ. ಸೊ ಅದಕ್ಕೆ ನಾನು ಅಲ್ಲಲ್ಲಿ ಸೋರ್ತಾ ಇದ್ದಾಗೆಲ್ಲಾನು ಪಾತ್ರೆಗಳು ಇಡ್ತಾ ಇದ್ವಿ ಅಂತ ಅವಳು ಹೇಳ್ತಾ ಇರೋದು. ಸೊ ಅಲ್ಲಿ ಕಿಚನ್ ಇತ್ತು ಆಪೋಸಿಟ್. ಅದು ಫುಲ್ಲು ಅಲ್ಲಿ ಕಿಚನ್ ಇದೆ. ಸೊ ಇದೆಲ್ಲಾನು ನಾವು ದೀಪ ಇಕ್ಕೋದು ಫ್ರೆಂಡ್ಸ್ ನಾವು. ಹಾಲು. ಇದು ಸಣ್ಣ ರೂಮು ಅಷ್ಟೇ. ಸೊ ಇದು ನೋಡಿ, ಪೈಸೆ ಪಿಚ್ಕೊರಪ್ಪು. ಅದೊಂದು ಸಣ್ಣ ರೂಮು. ಈ ರೂಮ್ ಅಲ್ಲಿ ನಾವ್ ಅಷ್ಟು ಯೂಸ್ ಮಾಡ್ತಾ ಇರ್ಲಿಲ್ಲ. ಈ ರೂಮ್ ಅಲ್ಲಿ ಇವಾಗ ಆ ರೂಮ್ ನ ಎಂತಕ್ಕೂ ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ಇವಾಗ ಇಲ್ಲಿ ಹಸುಗಳನ್ನ ಕಟ್ಟಾಕ್ತಾ ಇರೋದ್ರಿಂದ ಇಲ್ಲಿ ಬೂಸ ಮತ್ತೆ ಹಿಂಡಿ ಬೂಸ ಮತ್ತೆ ಹಸುಗಳನ್ನ ಕಟ್ಟಾಕೋದಕ್ಕೆ ಮಾತ್ರ ಯೂಸ್ ಮಾಡ್ತಾ ಇದೀವಿ ಗೈಸ್. ಆಗಿನ ಕಾಲದಲ್ಲಿ ಗೊತ್ತಲ್ವಾ, ಈ ರೀತಿ ಸ್ಟೋರ್ ಮಾಡೋದಕ್ಕೆ ಅಂತ ಗೋಡೆ ಎಲ್ಲ ಇಟ್ಕೊಳ್ತಾ ಇದ್ರು. ಇವಾಗ ನಾವ್ ಹೇಗೆ ಸೋಕೇಶ್ ಎಲ್ಲ ಮಾಡಿಸ್ತೀವಲ್ವಾ ಫ್ಯಾನ್ಸಿ ಆಗಿ, ಆತರ ನೋಡಿ ಇಲ್ಲಿ ಒಂದು. ಆಮೇಲೆ ಅಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆಯಾ, ಝೂಮ್ ಮಾಡ್ತಿದೀರಿ. ಇಲ್ಲಿ ನಮ್ಮ ಅಜ್ಜಿ ಮಜ್ಜಿಗೆದು ಇದೇನು ಬಟ್ಲು, ಮಜ್ಜಿಗೆ ಗುತ್ತಿ ಎಲ್ಲ ಇರ್ತಾ ಇದ್ರು. ಮಜ್ಜಿಗೆ ಗುತ್ತಿ ಅದೆಲ್ಲ ಇಡ್ತಾ ಇದ್ರು ಗೈಸ್. ಯಾರ್ದು ಗೌರ್ಮೆಂಟ್ ಹೈಸ್ಕೂಲ್ ಯಾವ್ದೇ ಇದೆ ವಿಣಿ? ಓಯ್ ವಿಣಿ ಯಾವ್ದೇ ಇದೆ?
ఎవరుండారు దీంట్లో యామమ్మ ಅದೇ ಎವ್ರೇ ಇದು ನಮಗ್ ಬೇಡದೇ ಇರೋದು ಗೈಸ್. ಹಾಗಾದ್ರೆ ಇಲ್ಲೆಲ್ಲ ಫೋಟೋಸ್ ಎಲ್ಲ ಆಗ್ಲೂ ಹಿಂಗೆ ಇಟ್ಟಿದ್ರು, ಇವಾಗ್ಲೂ ಹಂಗೆ ಇಟ್ಟಿದ್ದಾರೆ ಗೈಸ್ ಅಷ್ಟೇ. ನೋಡಿ ಗೈಸ್, ಓಯ್ ಚೈಲ್ಡ್ಸ್, ಹೆಂಗಿದೆ ನಾವು ಬೆಳ್ದಿರೋ ಮನೆ? ಜೋರಾಗಿ ಹೇಳ್ರಿ, ಕೈಯಲ್ಲಿ ತೋರಿಸ್ರಿ ಸ್ವಲ್ಪ. ಅಮ್ಮು ಹೆಂಗಿದ್ಯೋ ಮನೆ? ಒಳಗಡೆ ಹೋಗಿ ನೋಡೋಗ್ರಿ ಪ್ರದ್ಯುತ್, ಹೆಂಗಿದೆ ಅಂತ ಹೇಳ್ಬಿಟ್ಟು ಒಳಗಡೆ ಹೋಗಿ ನೋಡೋಗ್ರಿ. ವೈಭವ್ಯ ವೈಶಿಕಾ ಅದು ನಿಮ್ಮ ಮಾವ ಇದಾರಲ್ವಾ, ದೊಡ್ಡಪ್ಪ ಇದಾರಲ್ವಾ, ನಿಮ್ಮ ಕಳಮ್ಮ ಅವ್ರ ಹಸ್ಬೆಂಡು, ಅವ್ರದ್ದು ಫೋಟೋನಂತೆ, ಗ್ರೂಪ್ ಫೋಟೋನಂತೆ ಸ್ಕೂಲ್ದು. ಹೆಂಗಿದೆ ನಿಮ್ಮ ಹಳೆ ಮನೆ, ನಿಮ್ಮ ಅಜ್ಜಿ ಅವ್ರದ್ದು ಅಲ್ವಾ ಗೈಸ್? ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ದೇವ್ರುಗಳನ್ನೆಲ್ಲ ನೋಡೋದ್ರಲ್ವಾ, ಎಲ್ಲಾ ದೇವ್ರು ಬಂದಿತ್ತು, ತುಂಬಾ ಚೆನ್ನಾಗಾಯ್ತು ಪೂಜೆ ಎಲ್ಲಾನು. ಸೊ ಇವಾಗ ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ನಾನ್ ವೆಜ್ ಬಾರ್ಸೋದಷ್ಟೇ. ಬನ್ನಿ ಏನೇನ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ ಗೈಸ್. ಹಾಗೆ ನನ್ನ ನೋಡಿ, ಇವತ್ತು ಅಡುಗೆಗೆ ಅಂತ ಹೇಳ್ಬಿಟ್ಟು ಚಿಕನ್ ಸಾಂಬಾರು, ಮಟನ್ ಸಾಂಬಾರು ಮತ್ತು ರೈಸು ಎಲ್ಲ ಮಾಡಿದರು. ಸೊ ಬಂದು ಎಲ್ಲರೂ ಮಾತುಗಳು ಹಿಡ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ವಿ. ಸೊ ಎಲ್ಲರೂ ಊಟ ಮಾಡಿದ್ದಾದಮೇಲೆ ಇನ್ನು ಸ್ವಲ್ಪ ಹೊತ್ತು ಮಲಗಿಬಿಟ್ಟು ಆಮೇಲೆ ಗೈಸ್ ದೇವ್ರುಗಳ್ದು ಕಾಪ್ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ತೊಗೊಂಡೋಗ್ತಾರೆ. ಹಾಗೆ ಡ್ಯಾನ್ಸ್ ಅದು ಇದು ಇರುತ್ತಂತೆ. ಸೊ ಅದನ್ನು ನೋಡೋಕೆ ಹೋಗೋಣ ಅಂತ ಬಂದ್ವಿ. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಎಲ್ಲ ದೇವರುಗಳ್ನ ತೊಗೊಂಡೋಗ್ಬಿಟ್ಟು ಕಾಪ್ ಕಟ್ಟೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾರೆ. ಕನ್ನಡದಲ್ಲಿ ಅದು ಕಾಪ್ ಕಟ್ಟೋದು ಅನ್ನೋದಕ್ಕೆ ನನಗೆ ಅರ್ಥ ಗೊತ್ತಿಲ್ಲ ಗೈಸ್, ತೆಲುಗಲ್ಲಿ ಮಾತ್ರ ಗೊತ್ತು. ಸೊ ಅದಕ್ಕೆ ಹಂಗೆ ಹೇಳ್ತಾ ಇದ್ದೀನಿ. ನಿಜ ಹೇಳ್ತೀನಿ, ದೇವರುಗಳ್ದು ಒಂದೊಂದು ದೇವ್ರದ್ದು ಅಲಂಕಾರನೂ ಅಷ್ಟು ತುಂಬ ಚೆನ್ನಾಗಿತ್ತು. ಅದರಲ್ಲಿ ಎಕ್ಸ್ಪೆಷಲಿ 2 ದೇವರುಗಳಿಗೆ ಕೂದಲು ಬಿಟ್ಟಿರೋ ಥರ ಮಾಡಿದರು ಗೈಸ್. ಅದು ಇದ್ದಿದ್ದು ತುಂಬ ಚೆನ್ನಾಗಿತ್ತು. ನೋಡಿ ಇಲ್ಲೇ ಬರ್ತಾ ಇದ್ದಾರಲ್ವ ಆ ಎಮ್ಮಗೆ. ಗೈಸ್ ಇವಾಗ ನಿನ್ನೆ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇರೋದು. ಇವತ್ತು ದೇವ್ರುಗಳಿಗೆಲ್ಲ ಒಡಬಾಲಿ ತುಂಬಿಸೋದಕ್ಕೆ ಅಂತ ಹೇಳ್ಬಿಟ್ಟು ಮಡಿ ತುಂಬಿಸಕ್ಕೆ ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗ್ತಾ ಇದೀವಿ ಗೈಸ್ ಎಲ್ಲಾರು. ಸೊ ಬರೀ ತೋರಿಸ್ತೀನಿ ಯಾವ ರೀತಿ ನಾವು ಹೋಗ್ಬೋದು ಅಂತ. ರಾತ್ರಿ ನೋಡಿದ್ರಲ್ವ ನಮ್ಮ ತಾತ ಮನೆ, ಅಲ್ಲೇ ಮುಂದೆ ಜಗಲಿ ಇದೆ. ಜಗಲಿ ಮೇಲೆ ಎಲ್ಲನೂ ಇಟ್ಕೊಂಡು ಇವಾಗ ದೇವ್ರಿಗೆ ಮಡ್ಲಕ್ಕಿ ಎಲ್ಲ ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀವಿ. ಎಲ್ಲ ದೇವ್ರಿಗೂ ಪೂಜೆ ಕೊಟ್ಕೊಂಡು ಬರೋಣ ಅಂತ. ಸೊ ಫಸ್ಟು ಗಂಡ ದೇವ್ರುಗಳಿಗೆಲ್ಲ ಇಟ್ಕೊಳ್ತಾ ಇದ್ದೀವಿ. ಅಂದರೆ ಮದನಗಿರಿ ಮುನೇಶ್ವರ ಸ್ವಾಮಿಗೆ ಮತ್ತು ಇನ್ನೂ 4 ದೇವ್ರೇನೋ ಇತ್ತು, 3 ದೇವರು ಅನಿಸುತ್ತೆ ಗಂಡ ದೇವರು. ಸೊ ಎಲ್ಲರಿಗೂ ಕೊಟ್ಕೊಂಡು ಬಸವಣ್ಣಗೆ ಎಲ್ಲನೂ ಕೊಟ್ಕೊಂಡು, ಸೊ ಅದಾದಮೇಲೆ ಹೆಣ್ಣು ದೇವ್ರುಗಳು ಕೊಡಬೇಕು. ಮದ್ದೂರಮ್ಮ, ಚೌಡೇಶ್ವರಮ್ಮ ಮತ್ತು ಎಲ್ಲಮ್ಮ, ಆಮೇಲೆ ಮಾರಮ್ಮ, ಸೊ ಈ ಥರ ಎಲ್ಲ ದೇವರು ಬಂದಿದ್ರು. ಎಲ್ಲ ದೇವ್ರಿಗೂ ಪೂಜೆಗಳು ಕೊಟ್ಕೊಂಡು ಹಾಗೆ ಎಲ್ಲ ದೇವ್ರನ್ನೂ ಒಂದ್ಸಲ ತೋರಿಸ್ತೀನಿ ನೋಡಿ ಗೈಸ್. ತುಂಬ ಚೆನ್ನಾಗಿತ್ತು ದೇವ್ರದ್ದು ಅಲಂಕಾರನ. ನಿಜವಾಗ್ಲೂ ನೋಡ್ತಾ ಇದ್ರೆ ಇನ್ನೂ ನೋಡಬೇಕು ಅನ್ನೋ ಥರನೇ ಆಗ್ತಾ ಇತ್ತು. ಗೈಸ್ ಇವಾಗ ದೇವ್ರುಗಳೆಲ್ಲಾನು ಬರ್ತಾ ಇದೆ. ಅಂದ್ರೆ ಊರೆಲ್ಲಾನು ಕಾಪ್ ಕಟ್ಟೋದು ಅಂತಾರಲ್ವಾ, ಸೊ ಆ ತರ ಬನ್ನಿ ಗೈಸ್ ತೋರಿಸ್ತೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ದೇವ್ರುಗಳೆಲ್ಲಾನು. ತುಂಬಾ ಚೆನ್ನಾಗಾಯ್ತು ಆಕ್ಚುಲಿ. ಇನ್ನ ಇಲ್ಲಿ ಮುಗಿಸ್ಕೊಂಡು ನಾವು ಮನೆಗೆ ಹೋಗೋದೇನೆ. ಬನ್ನಿ ದೇವ್ರುಗಳನ್ನೆಲ್ಲ ತೋರಿಸ್ತೀನಿ ಇನ್ನೊಂದ್ಸಲ.
ನೋಡಿದ್ರಲ್ವಾ ಗೈಸ್, ಈ ರೀತಿ ಕಂಪ್ಲೀಟಾಗಿ ಊರ ಹಬ್ಬ ಆಯಿತು. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯಲ್ಲಿ ತಿಗ್ನೆಗಳೆಲ್ಲ ಕಂಪ್ಲೀಟಾಗಿ ಹೋಗ್ಲಿಲ್ವಾ ಅನ್ನೋದನ್ನು ತೋರಿಸ್ಕೊಡ್ತೀನಿ ಗೈಸ್. ಸದ್ಯಕ್ಕೆ ಈ ಒಂದು ವ್ಲಾಗ್ ಇಷ್ಟೇ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೇನು ಅನ್ನಿಸ್ತು ಈ ಒಂದು ಊರ ಹಬ್ಬ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಗೈಸ್. ಬಾಯ್ ಬಾಯ್, ಟೇಕ್ ಕೇರ್.